ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಏನು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ? ಕೈ ನೋಡಿ ಯಾರಾದ್ರೂ ಭವಿಷ್ಯ ಹೇಳಿದ್ರಾ? ಭವಿಷ್ಯದಲ್ಲಿ ಈ ಕೈ ಹಿಡಿಯೋರ್ ಜೊತೆ ಸಿಕ್ಕಿದ್ದಾರೆ, ಅದಕ್ಕೆ ಖುಷಿಯಾಗಿದ್ದೀನಿ. ಹಾಗಿದ್ರೆ ಫೈಲ್ ನಾನು ನೋಡ್ತೀನಿ ಅಂತ ಹೇಳಿದ್ನಲ್ಲ, ನೀವು ಹೊರಡಿ. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ನಾನು ನಿನ್ನ ಹತ್ರ ಮಾತಾಡಬೇಕು. ನಾನು ಮಾತಾಡೋ ಮೂಡಲಿಲ್ಲಪ್ಪ. ಆದರೂ ನೀನು ಕೇಳಿಸ್ಕೊಳ್ಳೇಬೇಕು. ಅಪ್ಪ ಪ್ಲೀಸ್ ಪ್ಲೀಸ್ ಅಂತ ಹೇಳಕ್ಕೆ ನನಗೂ ಬರುತ್ತೆ. ಇಷ್ಟಕ್ಕೂ ಕೆಟ್ಟಿರೋ ತಲೆನ ಸರಿಪಡಿಸ್ಕೊಳ್ಳೋ ದಾರಿಲಿ ಯೋಚನೆ ಮಾಡಬೇಕೆ ಹೊರತು ಅದನ್ನು ಇನ್ನಷ್ಟು ಕೆಡೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಇರೋ ದಾರಿಗಳೆಲ್ಲ ಮುಚ್ಚೋಗಿದೆ. ಹೋರಾಟ ಸಾಕು ಅಂದ್ಕೊಳ್ಳೋನು ಮಾತ್ರ ಇಂಥ ಮಾತುಗಳನ್ನು ಆಡೋದಕ್ಕೆ ಸಾಧ್ಯ. ಯಾರಿಗೋಸ್ಕರ ಯಾತಕ್ಕೋಸ್ಕರ ಹೋರಾಟ ಮಾಡಬೇಕು? ನಿನ್ನ ಸಂಸಾರನ ಉಳಿಸ್ಕೊಳ್ಳೋಕ್ಕೋಸ್ಕರ. ಅಪ್ಪ ಆ ಸಂಸಾರ ನಿನಗೆ ದಕ್ಕತ್ತೆ, ಅದೇ ನನಗೆ ಅನುಮಾನ ಆಗಿದೆ. ಮಾಡೋ ಪ್ರಯತ್ನದಲ್ಲಿ ನಂಬಿಕೆ ಇರಬೇಕು, ಅನುಮಾನ ದೂರ ಆಗುತ್ತೆ. ಆದ್ರೆ ಆ ಪ್ರಯತ್ನ ನಾನು ಒಬ್ಬನೇ ಮಾಡಬೇಕು ಅಂತ ಹೇಳ್ತಿದ್ಯಾ? ಇಲ್ಲ ರಾಘವ, ನನ್ನ ಕಡೆಯಿಂದನೂ ಆ ಪ್ರಯತ್ನ ನಡೀತಾ ಇದೆ. ನೀನು ಕೀರ್ತಿ ಮತ್ತೆ ಸೇರ್ಬೇಕು ಅನ್ನೋದು ನನ್ನ ಆಸೆ. ನೀವಿಬ್ರು ಸುಖ ಸಂತೋಷದಿಂದ ಸಂಸಾರ ಮಾಡ್ಕೊಂಡು ಹೋಗೋದನ್ನ ನೋಡೋ ಬಯಕೆ. ಕೃಷ್ಣ ನಮ್ಮನ್ನು ಇದೇ ಮಾತು ಹೇಳಿದ್ರು. ನೀನು ಮಾಡಬೇಕಾಗಿರೋದು ಅದೇ ಕಂದ. ಕಳ್ಕೊಳ್ಳೋದು ತುಂಬಾ ಸುಲಭ, ಕಳ್ಕೊಂಡಿರೋದನ್ನ ಪಡ್ಕೊಳ್ಳೋದು ತುಂಬಾ ಕಷ್ಟ. ಕಷ್ಟಪಟ್ಬಿಡು. ಎಲ್ಲೋ ಒಂದು ಕಡೆ ನಿನ್ನ ಪ್ರೀತಿನ ನೀನೇ ತಿರಸ್ಕಾರ ಮಾಡಿರೋದು ಕೀರ್ತಿ ಮನಸ್ಸಲ್ಲಿ ಆಳವಾಗಿ ಕೂತು ಬಿಟ್ಟಿದೆ. ಅದಕ್ಕೆ ಅವಳು ಯಾರ ಮಾತು ಕೇಳ್ತಾ ಇಲ್ಲ. ಆದ್ರೆ ಯಾವ ಹೆಂಡತಿ ಆದ್ರೂ ಒಂದಲ್ಲ ಒಂದು ಸರ್ತಿ ಗಂಡನ ಮಾತು ಕೇಳೇ ಕೇಳ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಇಷ್ಟಕ್ಕೂ ಅವಳ ಮನಸ್ಸಲ್ಲಿ ಹುಟ್ಟಿರೋ ಬೇಸರ ಸಿಟ್ಟಿಗೆ ಕಾರಣ ನಿನ್ನ ಮೇಲಿರೋ ಪ್ರೀತಿ, ನಿನ್ನ ಮೇಲಿರೋ ನಿಷ್ಕಲ್ಮಶವಾದ ಪ್ರೀತಿ. ಈಗ ನಿನ್ನ ಕೆಲಸ ಜಸ್ಟ್ ಆ ಸಿಟ್ಟು ಬೇಸರನ ಪಕ್ಕಕ್ಕೆ ಸರಿಸೋದು. ಸರಿಸ್ ನೋಡು, ತಾನಾಗೆ ತಳದಲ್ಲಿರೋ ಪ್ರೀತಿ ಎದ್ದು ಬರುತ್ತೆ. ಸ್ವಲ್ಪ ಸಂಯಮ ತಗೊಂಡ್ರೆ ನಮ್ಮ ಸಮಯ ನಮಗೆ ಸಿಗುತ್ತೆ. ಹೆಂಡತಿನ ಕನ್ವಿನ್ಸ್ ಮಾಡೋದಕ್ಕೆ ಗಂಡನಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಯಾವತ್ತೂ ಮರಿಬೇಡ. ನಾನು ಅದನ್ನೇ ಅನ್ಕೋತಿದ್ದೀನಪ್ಪ. ಅಂದ್ಕೊಂಡು ಕಾಲ ಕಳಿಬೇಡ, ಕಾರ್ಯರೂಪಕ್ಕೆ ತಗೊಂಡು ಬಾ. ಇರೋದೊಂದು ಜೀವನ ಕಟ್ಕೊಂಡಾಗಿದೆ, ಅದನ್ನು ಬಿಟ್ಟು ಬದುಕೋದು ನಿನಗೆ ನೀನು ಮಾಡ್ಕೊಳ್ಳೋ ದ್ರೋಹ. ಅದಕ್ಕಿಂತ ಹೆಚ್ಚಾಗಿ ನಾಳೆ ಹುಟ್ಟೋ ನಿನ್ನ ಮಗುಗೆ ನೀನು ಮಾಡೋ ವಂಚನೆ. ಇವನ ಮನಸ್ಸು ಗೊಂದಲದಲ್ಲಿದೆ. ಇವನು ಯಾವುದೇ ನಿರ್ಧಾರ ತಗೊಳ್ಳಲ್ಲ. ಅಕಸ್ಮಾತ್ ತಗೊಂಡ್ರು ಅಷ್ಟರಲ್ಲಿ ಕಾಲ ಮೀರಿ ಹೋಗಿರುತ್ತೆ. ಏನಾದ್ರೂ ಮಾಡಬೇಕು, ಯಾರಾದ್ರೂ ಮಾತಾಡಬೇಕು. ಆ ಮಾತನ್ನ ಎಲ್ಲರೂ ಕೇಳಬೇಕು. ಆ ಮಾತು ಕೀರ್ತಿ ಪರವಾಗಿರ್ಬೇಕು. ಯಾರ ರೀತಿ ಮಾತಾಡೋದು? ಯಾಕಂದ್ರೆ ಏನಾಯ್ತು? ಯಾಕೆ ಬೇಜಾರಲ್ಲಿದ್ದೀರಾ? ಒಂಥರ ಬೇಜಾರೇಮ್ಮ. ನಮ್ಗಿಷ್ಟ ಇಲ್ದಿರೋ ಕೆಲಸ ಮಾಡಿದಾಗ, ನಮ್ಗಿಷ್ಟ ಇಲ್ದಿರೋ ಗುಣ ನಮ್ಮಿಂದ ಆಚೆ ಬಂದಾಗ, ನಮ್ಮ ತನಕ್ಕೆ ನಾವು ಮೋಸ ಮಾಡ್ಕೊಂಡಾಗ
ಬೇಜಾರಾಗುತ್ತೆ. ನಿಮ್ ಕಡೆಯಿಂದ ಮೋಸನ? ಛೇ, ಅತ್ತೆ, ಅಂಥದ್ದೇನಾಯ್ತು? ಅಲ್ಲ, ಒಬ್ರಿಗೊಂದು ಸುಳ್ಳು ಹೇಳ್ದೆ ಇರೋರು ನೀವು. ನಿಮ್ಗೇನಾದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಒಂದು ಸಣ್ಣ ತೊಂದರೆನೂ ಆಗ್ಬಾರ್ದು ಅಂತ ಬಯಸೋರು. ಅಂಥದ್ರಲ್ಲಿ ಇವತ್ತು ನಾನು ಸುಳ್ಳು ಹೇಳ್ದೆ ಗಾಯತ್ರಿ, ಅದೇ ನನಗೆ ಬೇಜಾರಾಗ್ತಿರೋದು. ಎಂಥೆಂಥ ಪರಿಸ್ಥಿತಿಲೂ ನನ್ನ ಬಾಯಿಂದ ಸುಳ್ಳು ಅನ್ನೋದೇ ಬಂದಿರಲಿಲ್ಲ. ಆದ್ರೆ ಇವತ್ತು ಈ ಮನೆ ಒಳ್ಳೇದಕ್ಕೋಸ್ಕರ ಸುಳ್ಳು ಹೇಳ್ಬೇಕಾಗ್ಬಾರ್ದು. ಯಾಕೆ ಹೇಳ್ದ ಅನ್ನೋ ನೋವು ಮಾತ್ರ ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ. ಎಲ್ಲಿ? ಏನ್ ಕತೆ? ಅದೇಮ್ಮ, ವಿವೇಕ್ ಬಲವಂತ ಮಾಡಿದ್ರು ಅಂತ ಕೀರ್ತಿನ ಕರೆಯೋಕೆ ಅವ್ರ ಜೊತೆ ಹೋಗಿದ್ದೆ. ಅಲ್ಲಿ ಅವಳು ಹೇಳಿದ್ದೆ ಒಂದು, ಅದನ್ನು ನಾನು ಎಲ್ಲರ ಹತ್ರ ಹೇಳಿದ ರೀತಿನೇ ಬೇರೆ. ಯಾವ ಪ್ರೀತಿ ನನ್ನ ಬಾಯಿಂದ ಹೀಗೆಲ್ಲ ಹೇಳಿಸ್ತೋ ನನಗೆ ಗೊತ್ತಾಗ್ತಿಲ್ಲ. ರಾಘವನ್ ಮೇಲಿನ ಕೋಪನ, ವಸುದ ಮೇಲಿನ ಪ್ರೀತಿನ, ಅಥವಾ ವೈದೇಹಿಗೆ ನಾನು ಕೊಟ್ಟ ಮಾತಾ, ಇಲ್ಲ ಈ ಒಗ್ಗಟ್ಟು ಕುಟುಂಬಕ್ಕೆ ಯಾವುದೇ ಧಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೆ ಅಂತೂ ಯಾವುದೋ ಒಂದು ಕಾರಣ ನನ್ನ ಬಾಯಲ್ಲಿ ಸುಳ್ಳು ಬರೋ ಹಾಗೆ ಮಾಡಿಸ್ತು. ಈಗ ಇಲ್ಲಿ ಬಂದು ಕೂತ ಮೇಲೆ ಪಾಪ ಪ್ರಜ್ಞೆ ಅನ್ನೋದು ನನ್ನನ್ನು ಕಾಡೋಕೆ ಶುರು ಮಾಡಿದೆ ಗಾಯತ್ರಿ. ವಿವೇಕ್ ಹೇಳಿದ ಹಾಗೆ ಕೀರ್ತಿನ ಮನೆಗೆ ಬಾ ಅಂತ ಒಂದ್ಸಲ ಕರಿಬೇಕಾಗಿತ್ತು ಅನ್ಸ್ತಾರೆ. ಅವಳನ್ನ ಕನ್ವಿನ್ಸ್ ಮಾಡಬೇಕಾಗಿತ್ತು. ಅತ್ತೆ, ಹಾಗೇನಾದ್ರೂ ನೀವು ಮಾಡಿದ್ದಿದ್ರೆ ಆವಾಗ ನಿಮ್ಗೆ ಅಪರಾಧಿ ಪ್ರಜ್ಞೆ ಕಾಡ್ತಿತ್ತು. ನೀವು ಮಾಡಿರೋದು ಸರಿನೇ ಅತ್ತೆ. ಅತ್ತೆ, ನೀವೇನ್ ಮಾಡಿದ್ರು ಅದು ಸರಿಯಾಗೇ ಇದೆ. ಯಾಕೆಂದ್ರೆ ನೀವ್ ಯಾವಾಗ್ಲೂ ಮನೆ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಆದ್ರೆ ಆ ಕೀರ್ತಿ ಮನೆ ಕೆಡೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಹೋದ್ಲು. ಇಲ್ಲ ಅಂದಿದ್ರೆ ಅವತ್ಯಾವತ್ತೋ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ಅಚಾನಕ್ ಆಗಿ ಅಪ್ಕೊಂಡೆ ಅಂತ ಅವ್ರ ಬಾಯಲ್ಲಿ. ಬಿಡಮ್ಮ, ಈಗ ಯಾಕೆ ಅದನ್ನೆಲ್ಲ ಜ್ಞಾಪಿಸ್ಕೋತೀಯ? ಅದೆಲ್ಲ ಇಂಥ ಸಮಯದಲ್ಲೇ ಅತ್ತೆ ಜ್ಞಾಪಕಕ್ಕೆ ಬರೋದು. ಈಗಂತೂ ಅವಳ ಹೆಸರು ಕೇಳಿದ್ರೆ ಸಾಕು, ಮೈಯೆಲ್ಲ ಉರಿಯೋದಕ್ಕೆ ಶುರು ಆಗುತ್ತೆ. ಅಲ್ಲ ಅತ್ತೆ, ನೀವು ಅವಳಿಗೆ ಎಷ್ಟೆಲ್ಲ ಮಾಡಿದ್ರಿ. ಯಾರು ಇಲ್ಲದೆ ಇರೋಳು ಅಂತ ಅವಳಿಗೊಂದು ನೆರಳು ಅಂತ ಕೊಟ್ರಿ. ಅವಳು ಕೊಯ್ದಿದ್ದು ಕೊರಳ್ತಾನೆ. ಇವತ್ತು ನನಗೆ ಚಿಕ್ಕತ್ತೆ ನೆನೆಸ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಗೊತ್ತಾ. ಈ ಮನೆ ಪ್ರೀತಿನ ಉಸಿರಾಡೋ ಜೀವಕ್ಕೆ ಜೀವ ತೆಗೆಯೋ ಬುದ್ಧಿ ಅದೆಲ್ಲಿಂದ ಬರುತ್ತೋ ಏನೋ ಒಂದು ಅರ್ಥ ಆಗಲ್ಲ. ಬಿಡಿಯತ್ತೆ, ಅವಳು ಇಲ್ಲಿರೋ ತನಕ ನಮ್ಮ ಮನೆಯವಳನ್ನು ನಾಟಕ ಆಡ್ತಿದ್ಲೆ ಹೊರತು ನಮ್ಮ ಮನೆಯವಳಾಗ್ಲೇ ಇಲ್ಲ. ಅಲ್ಲಮ್ಮ, ನೀನು ಕೂಡ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲೇ? ಅದೇ ಹೇಳ್ತಿದ್ದೀನಲ್ಲತ್ತೆ, ಎಲ್ರಿಗಿಂತ ಹೆಚ್ಚಾಗಿ ನಾನು ಅವಳಿಗೆ ಸಪೋರ್ಟ್ ಮಾಡಿದ್ದು. ಆದ್ರೆ ಹಾವಿಗೆ ಹಾಲಿರುತ್ತಿದ್ದೀನಿ ಅನ್ನೋದು ನನಗೆ ಗೊತ್ತೇ ಆಗ್ಲಿಲ್ಲ ಅತ್ತೆ. ಒಟ್ನಲ್ಲಿ ನೀವು ಒಳ್ಳೇದನ್ನ ಮಾಡಿದ್ದೀರಾ ಬಿಡಿ. ಕೆಟ್ಟದ್ದನ್ನು ದೂರ ಇಡೋದಕ್ಕೆ ಒಂದ್ ಸುಳ್ಳು ಖರ್ಚಾಗಿದೆ. ಆದ್ರೆ ಆಗ್ಲಿ ಬಿಡಿ, ಅದರಿಂದ ಒಂದು ಒಳ್ಳೆ ಕುಟುಂಬದ ಒಗ್ಗಟ್ಟು ನೆಮ್ಮದಿ ಉಳಿತಲ್ಲ. ಅದಕ್ಕಿಂತ ಇನ್ನೇನ್ ಬೇಕು ಅತ್ತೆ? ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಮಾಡಿದ್ದು ಸರಿನೇ ಅತ್ತೆ. ಆದ್ರೂ ನನ್ನ ಮನಸ್ಸಿಗೆ ಯಾಕೋ ಸಮಾಧಾನನೇ ಇಲ್ಲಮ್ಮ. ಅತ್ತೆ, ನೀವು ಯೋಚನೆ ಮಾಡ್ಬೇಡಿ, ರೆಸ್ಟ್ ತಗೊಳ್ಳಿ, ಎದ್ದೇಳಿ. ಅತ್ತೆ, ನೀವು ಈ ರೀತಿ ನಿದ್ದೆ ಮಾಡದೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆರೋಗ್ಯ ಕೆಡುತ್ತೆ. ಸರಿ, ನೀವು ನಿದ್ದೆ ಮಾಡಿಲ್ಲ ಅಂದ್ರೆ ನಿಮ್ ಜೊತೆ ನಾನು ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ. ಅಯ್ಯೋ, ನೀನು ಒಳ್ಳೆ ನೋಡು, ಇಂಥ ಸಮಯದಲ್ಲಿ ಸರಿಯಾದ ಟೈಮ್ಗೆ ಊಟ ನಿದ್ದೆ ಎಲ್ಲ ಮಾಡ್ತಾ ಇರಬೇಕು. ನಿದ್ದೆಗೆಡಬಾರ್ದು.
ನಾನು ಹೋಗಿ ಮಲ್ಕೋತೀನಿ. ಸಂತೋಷನಾ? ನೀನು ಟೈಮ್ ಸರಿಯಾಗಿ ನಿದ್ದೆ ಮಾಡು. ಒಳ್ಳೆ ಹುಡುಗಿ. ಯಾಕೆ ಯಾಕೆ ಹೊಸ ಏನಾಯ್ತೆ? ಹೊಟ್ಟೆ ತುಂಬಾ ನೋಡ್ತಿದೆ ಅಮ್ಮ. ಯಾಕೆ ಹೊಸ? ಯಾಕೆ ಹೊಸ? ಅಯ್ಯೋ ತುಂಬಾ ಆಗ್ತಿದೆ ಹೊಟ್ಟೆ ಎಲ್ಲ. ಯಾಕೆ ಕಿರ್ಚ್ಕೊತಾ ಇದೀಯಾ? ಹೊಟ್ಟೆ ತುಂಬಾ ನೋಡ್ತಿದೆ. ಕಿರ್ಚ್ಬೇಡ ಮಗಳೇ, ಹೇಗಾದ್ರೂ ಮಾಡಿ ತಡ್ಕೋ. ಮನೆಯವ್ರೇನಾದ್ರೂ ನಿನ್ ಧ್ವನಿ ಕೇಳಿಸ್ಕೊಟ್ರೆ ಕತೆ ಮುಗ್ದೆ ಹೋಗ್ತು. ನಿನ್ ಜೀವನ ನರಕ ಆಗತ್ತೆ ಕಣೆ. ಹೇಗಾದ್ರೂ ಮಾಡಿ ತಡ್ಕೋ ಮಗಳೇ. ವೈ ಏನಾದ್ರೂ ಮಾಡೇ, ಏನಾದ್ರೂ ಮಾಡು. ನಾನೇನು ಮಾಡ್ಲಿ? ನನ್ಗೇನು ಗೊತ್ತಾಗ್ತಾನೆ ಇಲ್ಲ. ನನ್ನ ಕೈ ಕಾಲೇ ಆಡ್ತಿಲ್ಲ. ಅಕ್ಕೇನು ಕರ್ಕೊಂಡು ಬರ್ತೀನಿ. ಅವ್ರನ್ನ ಕರೆದ್ರೆ ವಿಷಯ ಗೊತ್ತಾಗತ್ತೆ ಕಣೆ. ಏನಪ್ಪ ಮಾಡೋದು ದೇವ್ರೆ, ಏನಪ್ಪ ಮಾಡೋದು? ಬಿಸ್ನೀರು ಕುಡಿದ್ರೆ ಸರಿ ಹೋಗ್ಬೋದು. ಕಥಾ ಕಿಚ್ಬೇಡ, ಕಂಟ್ರೋಲ್ ಮಾಡ್ಕೋ. ಬಿಸ್ನೀರು ತಂದ್ಬಿಡ್ತೀನಿ. ಇನ್ನೊಬ್ಬ ಬಿಸಿ ತಂದಿರ್ತಾರೆ. ವಸುಧಾ, ಯಾಕಮ್ಮ? ಏನಾಯ್ತು ವಸುಧಾ? ಯಾಕಮ್ಮ? ಯಾಕೆ ಹಾಕಿ ಕಿರ್ಚ್ಕೊಂಡೆ? ಏನಾಯ್ತು? ಯಾಕೆ ಆಡ್ತಿದ್ದಾಳೆ? ಕೇಶವ, ಡಾಕ್ಟರ್ಗೆ ಫೋನ್ ಮಾಡು. ಅಪ್ಪ ಫೋನ್ ಯಾಕೆ? ಡಾಕ್ಟರ್ ಹತ್ರ ಹೋಗೋಣ ಬನ್ನಿ. ನಾನು ಕಾರ್ತಿಕ್. ಬೇಡ ಬೇಡ, ಅದ್ರ ಅಗತ್ಯ ಇಲ್ಲ. ಅವಳಿಗೆ ಏನೂ ಆಗಿಲ್ಲ. ಮತ್ತೆ ಏನು ಆಗ್ದೇನೆ ಅವಳು ಅಳ್ತಾ ಇರೋದು ಯಾಕೆ? ಅಲ್ವಾ ಮತ್ತೆ ಏನಾಗ್ತಿದೆಯೇ? ಯಾಕೆ? ಏನಾಯ್ತು ಇವಳಿಗೆ? ವೈ ಸುಮ್ಮನೆ ಕೂತ್ರೆ ಹೇಗೆ? ಏನಾದ್ರೂ ಹೇಳು. ಅದು ಯಾಕಮ್ಮ? ಕೆಟ್ಟ ಕನ್ಸು. ಕೆಟ್ಟ ಕನ್ಸು. ಕೆಟ್ಟ ಕನ್ಸು ಬಿದ್ದು ಕಿರ್ಚ್ಕೊಂಡ್ಬಿಟ್ಲು. ಕೆಟ್ಟ ಕನಸಿಗೆ ಭಯ ಬೀಳೋದು ಸರಿ, ಆದ್ರೆ ನೋವು ನೋವು ಅಂತದ್ದಾಗಿತ್ತಲ್ಲ. ಕನ್ಸಿನ ನೋವು ಮಾವ. ಕನ್ಬರ್ಕೆನೆ ಅಷ್ಟು ಜೋರಾಗಿತ್ತು ನೋಡಿ, ಅಲ್ವಾ ಮಗಳೇ? ನೀವೇನು ಹೆದರ್ಕೋಬೇಡಿ, ಅವಳಿಗೇನು ಆಗಿಲ್ಲ. ಇಡೀ ಒಗ್ಗಟ್ಟಿನ ಮನೆ ಪ್ರೀತಿ ಅವಳ ಮೇಲಿರುವಾಗ ಅವಳಿಗೇನಾಗತ್ತೆ ಹೇಳಿ? ಪಾಪ ಸುಮ್ಮನೆ ನಿಮ್ ನಿದ್ದೆ ಹಾಳಾಯ್ತು. ಹೊಡಿ ಎಲ್ಲ ಹೊಡಿ. ಮಾವ ನೀವು ಹೊಡಿ. ಮಾವ, ಅಕ್ಕ ನೀವು ಹೊಡಿ. ವಸುಧಾ, ನಿನಗೆ ಭಯ ಆಗುತ್ತೆ ಅನ್ನೋದಾದ್ರೆ ಬಾ, ಅಲ್ಲೇ ನನ್ನ ರೂಮಲ್ಲಿ ನನ್ನ ಪಕ್ಕನೆ ಮಲಗುವೆ ಅಂತೆ. ಬೇಡ ಬಿಡಿ, ಅದಕ್ಕೆ ಇಲ್ಲೇ ಮಲಗ್ತಾಳೆ. ವಸು ಹೋಗಮ್ಮ, ನೆಮ್ಮದಿಯಾಗೆ ಮುಖ ತೊಳ್ಕೊಂಡ್ ಬಾ. ಯಾವ ಕೆಟ್ಟ ಕನ್ಸು ಬೀಳಲ್ಲ ಕಣೆ. ಹೌದು ಬೈ, ಅವಳು ದಿಂಬಿನ ಕೆಳಗಡೆ ಪೊರ್ಕೆ ಇಟ್ಬಿಟ್ರೆ ಯಾವ ಕೆಟ್ಟ ಕನ್ಸು ಬೀಳಲ್ಲ. ಹೋಗಮ್ಮ, ಹೋಗ್ಕಂತ ಬೇಗ ಮುಖ ತೊಳ್ಕೊಂಬ ಹೋಗು. ಅದು ಸರಿನೇ, ಬಾ ಮುಖ ತೊಳ್ಕೊಳ್ಳುವಂತೆ. ಹೋಗ್ಬೇಕು. ಹೋಗು. ಮತ್ತೇನಾದ್ರೂ ಕಿರ್ಚ್ಕೊಟ್ರೆ ಕರಿ. ಒಳ್ಳೆ ಹುಡುಗಿ. ಮಗಳೇ ಕಿರ್ಚ್ಬೇಡ್ವೆ, ಯಾಕಾದ್ರೂ ನೋವು ತಡ್ಕೊಡೆ. ನೋಡು, ಸದ್ಯಕ್ಕೆ ಪೇನ್ ಕಿಲ್ಲರ್ ಕೊಡ್ತೀನಿ.
ನಾಳೆ ಆಸ್ಪತ್ರೆ ಕರ್ಕೊಂಡು ಹೋಗ್ತೀರಿ. ಕಿಚ್ಬೇಡ. ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ಬಿಟ್ಟು ಯಾಕೋ ಗೊತ್ತಿಲ್ಲ, ಸತ್ಯ ಹತ್ರ ಆಗೋದು. ದತ್ತಪ್ಪ, ಕಾಫಿ. ಏನು ವಿಶೇಷ? ತಾವು ಕಾಫಿ ತಂದು ಕೊಡ್ತಿದ್ದೀರಿ? ತಮ್ದೇನ್ ವಿಶೇಷ? ತಾವು ಬೆಳಗಾಗೆದ್ದು ಪೇಪರ್ ಓದ್ತಾ ಕೂತಿದ್ದೀರಾ? ಅದು ಸೆಕೆಂಡ್ ಪೇಜ್. ಆತ್ಮಹತ್ಯೆ, ಆಕ್ಸಿಡೆಂಟ್, ಸಾವು, ನೋವಿರೋ ಜಾಗ. ಅಲ್ಲ ದತ್ತಪ್ಪ, ಅಕಸ್ಮಾತ್ ನಿಮ್ ಮಗಳಿಗೆ ಹೊಟ್ಟೆ ನೋವು ಹೆಚ್ಚಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅವಳು ಸಾವಿನ ಸುದ್ದಿ ಇದೇ ಪೇಜಲ್ಲಿ ಬರ್ತಿತ್ತಲ್ವಾ? ಏಯ್ ಬಿಡ್ತು ಅನ್ನೋ, ಹಾಗೆಲ್ಲ ಏನು ಆಗೋದಿಲ್ಲ. ಆಡೋ ಮಾತಿಂದ ಏನು ಆಗೋದಿಲ್ಲ ದತ್ತಪ್ಪ. ಆದ್ರೆ ಆಡಿದ್ದು ಆಗೋದ್ರೆ ಅದಕ್ ಬೇಕಾಗಿರೋ ದಾರಿನೆಲ್ಲ ನೀವೇ ಮಾಡ್ಕೊಡ್ತಿದ್ದೀರಲ್ಲ. ಹೊರಗ್ನವ್ರಿಗೆ ಹೊಟ್ಟೆ ಕಾಣಿಸ್ಕೊಳ್ಳೋದಕ್ಕಿಂತ ಮುಂಚೆ ವಸುಧಾ ಕೊರಲ್ಗೆ ರಾಘವ ತಾಳಿ ಕಟ್ಟೋ ವ್ಯವಸ್ಥೆ ಮಾಡಿ. ನಿಮ್ ಮರ್ಯಾದೆ, ನಿಮ್ ಮಗಳ ಮರ್ಯಾದೆ, ಹುಟ್ಟೋ ನಿಮ್ ಮೊಮ್ಮಗು ಮರ್ಯಾದೆ ಹೋಲ್ಸೇಲ್ ಆಗಿ ಕಾಪಾಡ್ಕೊಳ್ಳಿ ದತ್ತಪ್ಪ. ಇಲ್ಲ ಅಂದ್ರೆ ನೀವು ನಿಮ್ ಮಗಳ ಮದ್ವೆ ಮಾಡೋದ್ ಬಿಟ್ಟು ಮೊಮ್ಮಗನ್ ನಾಮಕರಣ ಮಾಡ್ಬೇಕಾಗತ್ತೆ. ಇಲ್ಲ, ಹಾಗೆಲ್ಲ ಏನು ಆಗೋದಿಲ್ಲ. ಆಗಲ್ಲ ಅನ್ಕೊಂಡ್ರೆ ಏನು ಆಗಲ್ಲ. ಪಾಪ ಅವಳು ಎಷ್ಟ್ ದಿನ ಅಂತ ತಡ್ಕೋತಾಳೆ. ಅವಳಿಗೆ ದಿನ ಹೊಟ್ಟೆಗ್ ಬಟ್ಟೆ ಕಟ್ಟಿ ಓಡಾಡಿಸ್ತಾ ಇದೀರಲ್ಲ, ಪಾಪ ಒಳಗಡೆ ಇರೋ ಮಗುಗೆ ನರ್ಕ ಆಗಲ್ವಾ? ಈ ಅವಸ್ಥೆ ಅನುಭವಿಸೋದಕ್ಕಿಂತ ಆಯಸ್ ಮುಗಿಸ್ಕೊಳ್ಳೋದೇ ವಾಸಿ ಅಂತ ಯೋಚನೆ ಮಾಡ್ಬಿಟ್ರೆ ಆಮೇಲೆ ಉಳಿತಾಳ ದತ್ತಪ್ಪ? ಯೋಚನೆ ಮಾಡಿ. ಯೋಚನೆ ಮಾಡ್ತಾನೆ ಇದ್ದೀನಿ, ಏನ್ ಮಾಡೋದು ಅಂತ ತೋಚ್ತಾ ಇಲ್ವಲ್ಲಮ್ಮ. ಮದುವೆ ಅದೇ ನಿಮ್ ಸಿಂಗಲ್ ಅಜೆಂಡಾ ಆಗ್ಬೇಕು. ರಾಘವನ್ ಮದುವೆ ಹೊಸದೊಂದ್ ಜೊತೆ ಆಗ್ಬೇಕು. ಮುರಾರಿ ಅವಳ ಬದುಕ್ನಲ್ಲಿ ಇಣುಕ್ ನೋಡೋದನ್ನ ನೀವು ಕಟ್ ಮಾಡಿ ಬಿಸಾಕ್ಬೇಕು. ಮನೆಯವ್ರ ಮೇಲೆ ಒತ್ತಡ ಇರ್ಬೇಕು. ಸಿಂಪಲ್ ಆಗಾದ್ರೂ ಪರವಾಗಿಲ್ಲ, ಬೇಗ ಮದ್ವೆ ಮಾಡಿಸಿ ಮುಗಿಸ್ಬಿಡಿ ಅಂತ ಕೂತ್ಕೋಬೇಕು. ಕೀರ್ತಿಗೆ ವಿಚ್ಛೇದನ, ಇಲ್ಲಿ ವಿವಾಹ ಬಂಧನ, ಎರಡು ಪಟಾಪಟ್ ಅಂತ ಮುಗ್ದು ಹೋಗ್ಬಿಡ್ಬೇಕು. ಈಗ ನೀವು ಮುಖ ನೋಡ್ತಾ ಕೂತ್ಕೊಂಡ್ರೆ ನಾಳೆ ದಿನ ಎಲ್ರ ಮುಂದೆ ತಲೆ ತಗ್ಗಿಸ್ಕೊಂಡು ನಿಲ್ಬೇಕಾಗತ್ತೆ. ಆಮೇಲೆ ನಿಮ್ಗೆ ಈ ಮನೇಲಿ ಜಾಗನೂ ಇರೋದಿಲ್ಲ, ಮರಿಬೇಡಿ. ನಿಮ್ಗೆ ಜಾಗ ಇಲ್ಲ ಅಂದ್ಮೇಲೆ ವಸುಧ ಎಲ್ಲಿರ್ತಾಳೆ? ಮೊಮ್ಮಗುನ ಬೀದಿ ಮರಕ್ ಜೋಕಾಲಿ ಕಟ್ಟಿ ನಿಮ್ಮಕ್ಕೆ ತೂಗೋದು, ನೀವು ಲಾಲಿ ಹಾಡೋದು ಮಾಡ್ತೀರಾ? ದುಡ್ಮೆಗೆ ದಾರಿ ಇರಲ್ಲ, ಬೇಡೋದು ಅಭ್ಯಾಸ ಆಗತ್ತೆ, ಭಿಕ್ಷೆನೆ ಜೀವನ ಆಗತ್ತೆ, ಬಸ್ ಸ್ಟ್ಯಾಂಡ್ ಅಡ್ರೆಸ್ ಆಗತ್ತೆ. ದತ್ತಪ್ಪ, ನನಗೇನೋ ಇದೆಲ್ಲ ಬೇಕಿಲ್ಲ ಅಂತ ಅನ್ಸತ್ತೆ. ಯಾವುದಕ್ಕೂ ನೀವೇ ಯೋಚನೆ ಮಾಡಿ.